ಹಲ್ಲೆಲೂಯ. ದೇವರು ಒಳ್ಳೆಯವನು, ಯೇಸು ಒಳ್ಳೆಯವನು. ಆಮೇನ್, ಹಲ್ಲೆಲೂಯ. ಈ ಸಮಯದಲ್ಲಿ ತುತ್ತೂರಿ ವಿಧಾನ ಸಮಯದಲ್ಲಿ ನಾವು ಆರ್ಭಟದಿಂದ ಕರ್ತನಿಗೆ ಘನಪಡಿಸುವ ಪ್ರಿಯರೇ. ಎಲ್ಲರೂ ಕರ್ತನಿಗೆ ಮಹಿಮೆ ಸಲ್ಲಿಸುವ. ಓ ನಮ್ಮ ದೇವಾಧಿಪತಿ ಕರ್ತಾನಿಗೆ ಒಡೆಯನಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀನು ಮಾಡಿದ ಸಕಲ ಉಪಕಾರಗಳಿಗೆ ಸ್ತೋತ್ರವನ್ನು ಸಲ್ಲಿಸುವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ ಹಲ್ಲೆಲೂಯ. ವಂದನೆ ಯೇಸುವೇ, ವಂದನೆ ವಂದನೆ. ಹಲ್ಲೆಲೂಯ. ದೇವರ ಆತ್ಮನಿಂದ ಬಲ ಹೊಂದಿ ತಂದೆ ದೇವರನ್ನು ಕರ್ತನ ಯೇಸುವನ್ನು ಘನಪಡಿಸುವ, ಆತನ ಮಹಿಪಡಿಸುವ, ಆತನ ಪರಿಶುದ್ಧ ನಾಮಕ್ಕೆ ನಾಮವನ್ನು ಮೇಲಕ್ಕೆ ತೋಪ್ರೇರೆ. ಹಲ್ಲೆಲೂಯ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮವಾಗಿದೆ. ಹಲ್ಲೆಲೂಯ. ಪ್ರತಿಯೊಂದು ಮೊಣಕಾಲುಗಳು ಸ್ವರ್ಗ ಮತ್ತೆ ಪಾತಾಳಗಳ ಪ್ರತಿಯೊಂದು ಮೊಣಕಾಲುಗಳು ಆ ಯೇಸುವಿನ ಹೆಸರಿಗೆ ಅಡ್ಡ ಬಿದ್ದು ಯೇಸುವೆ ಒಡೆಯನ್ನು ಅರಿಕೆ ಮಾಡ್ತೇವೆ ವಾಕ್ಯದಲ್ಲಿ ಬರೆಯಲ್ಪಟ್ಟು. ಹೌದು, ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಹಲ್ಲೆಲೂಯ. ಬಿಡುಗಡೆ ಕೊಡುವ ನಾಮ, ಸ್ವಸ್ಥತೆ ಕೊಡುವ ನಾಮ, ಆರೋಗ್ಯ ಕೊಡುವ ನಾಮ, ಸಮಾಧಾನ ಕೊಡುವ ನಾಮ, ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸುವಿನ ನಾಮ. ಆ ನಾಮವನ್ನು ನಾವು ಮಯಪಡಿಸುವ, ಪರಿಶುದ್ಧಾತ್ಮನ ನಿನ್ನ ಬಲ ಹೊಂದುವ ನಾವು ಪ್ರಿಯರೇ. ಹಲ್ಲೆಲೂಯ. ಈ ಹಾಡಿನಿಂದ ಕರ್ತನಿಗೆ ನಮ್ಮ ಮಹಿಮೆ ಪಡಿಸುವ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ, ನೊಂದ ಹೃದಯವ ಸಂತೈಸು ಬಾ ದೇವಾ. ಸತ್ಯದ ಆತ್ಮನೇ ಆದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ ಜೀವನವ ನೀಡು ದೇವರಾತ್ಮನೇ. ಪ್ರಿಯ ಯೇಸುವನ್ನು ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನೇ, ನನ್ನ ಯಾಮಾನ್ಯ ದೇಹವನ್ನು ಬಲಪಡಿಸಿ ನವ ಜೀವನವ ನೀಡು
ಚಿತ್ತಾನುಸಾರವಾಗಿ ರೂಪಿಸು ನನ್ನಯ ಜೀವಿತದ ಬಲಹೀನತೆಯ ವಿಜ್ಞಾಪಿಸಿ ನೀಗಿಸು ಕರ್ತನಾದ ಮನವನ್ನು ಪರಿಶೋಧಿಸಿ ಆತನ ಚಿತ್ತಾನುಸಾರವಾಗಿ ರೂಪಿಸು ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ ನೊಂದ ಹೃದಯವ ಸಂತೈಸು ಬಾ ದೇವಾ ಸತ್ಯದ ಆದಿಯ ತೋರು ದೇವಾ ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ ನೊಂದ ಹೃದಯವ ಸಂತೈಸು ಬಾ ದೇವಾ ಸತ್ಯದ ಆತ್ಮನೇ ಆದಿಯ ತೋರು ದೇವಾ ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ ಪರಿಶುದ್ಧಾತ್ಮನೇ ಪ್ರಿಯ ಯೇಸುವನ್ನು ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನೇ ನನ್ನಯ ಮಧ್ಯ ದೇಹವನ್ನು ಬಲಪಡಿಸಿ ನವ ಜೀವನವ ನೀಡು ದೇವರಾತ್ಮನೇ ಪ್ರಿಯ ಯೇಸುವನ್ನು ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನೇ ನನ್ನಯ ಮಧ್ಯ ದೇಹವನ್ನು ಬಲಪಡಿಸಿ ನವ ಜೀವನವ ನೀಡು ದೇವರಾತ್ಮನೇ ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ ನೊಂದ ಹೃದಯವ ಸಂತೈಸು ಬಾ ದೇವಾ ಸತ್ಯದ ಆತ್ಮನೇ ಆದಿಯ ತೋರು ದೇವಾ ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ ನೊಂದ ಹೃದಯವ ಸಂತೈಸು ಬಾ ದೇವಾ ಸತ್ಯದ ಆತ್ಮನೇ ಆದಿಯ ತೋರು ದೇವಾ ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ ಪರಿಶುದ್ಧಾತ್ಮನೇ ನನ್ನಯ ಜೀವಿತದ ಬಲಹೀನತೆಯ ಪ್ರತಿವಿಜ್ಞಾಪಿಸಿ ಕರ್ತನಾದ ಮನವನ್ನು ಪರಿಶೋಧಿಸಿ ಆತನ ಚಿತ್ತಾನುಸಾರವಾಗಿ ರೂಪಿಸು ನನ್ನಯ ಜೀವಿತದ ಬಲಹೀನತೆಯ ಪ್ರತಿವಿಜ್ಞಾಪಿಸಿ ನೀಗಿಸು ಕರ್ತನಾದ ಮನವನ್ನು ಪರಿಶೋಧಿಸಿ ಆತನ ಚಿತ್ತಾನುಸಾರವಾಗಿ ರೂಪಿಸು ಪರಿಶುದ್ಧಾತ್ಮನೇ ಇಳಿದು ಬಾ
ಸರ್ವಶಕ್ತನಾದ ದೇವರನ್ನು ಸ್ತುತಿಸುವ ಬಾಯಿಗಳನ್ನು ತೆರೆದು ಆತ ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿದವರಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. ಈ ದಾರಾದ ಜೂಡಾರಂದರ ವೇದಿಗಳಾದ ರೀಮರದರ ಬಾಜಗದೀರಾದ ರೀತಗನಾದ ರೀವರದಿ ಹಸ್ತಾರಾದ ವೇದಿರಾದ ನೀತಗನಾದ ಗಣವರಾದ ರೇವರಾದ ನೀತಗರಿ ಹತ್ತಾರಾದೆ ಜೂಡಾರಾದ ರೀವರ ಬರಬರದ ಗಣಗದರವದ ನೀತಗನಾಂತರ ಬಂದರವೇ ಈ ದಾರಾಜ ವೇದಿಗಳಾದ ರೀವರ ಬರಬರದ ಗಣಗದರವೇ ಹತ್ತರ ವೇದಿಗಳಾದ ರಾಜ ನೀತಾರಾಜ ವೇದಿರಾದ ರೀವರ ಬರಬರದ ಗಣಗದರವೇ ಬರಬರ ಬರಬಾದ ಜೂಡಾರಾದೆ ರೀದಾರಾದ ರಾಜಗನೀತಗನಗರಾದೆ ಅದರಾಜಗದೇ ರೀವರಾದನಾದ ಹಲ್ಲೆಲೂಯ. ನೂತನ ಹಾಡು ಹಾಡಿ ಯೇಸುರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ ಯೇಸುರಾಜನ ಕೊಂಡಾಡುವ. ಹಲ್ಲೆಲೂಯ, ಹಲ್ಲೆಲೂಯ. ಕೊಂಡಾಟಕ್ಕೆ ಆತನೊಬ್ಬನು ಯೋಗ್ಯನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ನಮ್ಮ ಪಾಪಗಳು ನಮ್ಮ ಶಾಪಗಳನ್ನು ತನ್ನ ರಕ್ತದ ಮೂಲಕ ತೊಳೆದು ನಮ್ಮ ಶುದ್ಧೀಕರಿಸಿ ನಮ್ಮನ್ನು ತನ್ನ ನೂತನ ಪಡಿಸಿದ್ದಾನೆ. ಹಲ್ಲೆಲೂಯ. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕೈಗಳ ತಟ್ಟಿ ಕಾಲುಗಳಿಂದ ಕುಣಿದು ಕರ್ತನನ್ನು ನಾವು ಮೈಪಡಿಸುವ. ನಮ್ಮ ಜೀವಿತದಲ್ಲಿ ಆತನ ಅದ್ಭುತಗಳನ್ನು ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಪರಾಕ್ರಮಶಾಲಿಯೇ, ಪರಾಕ್ರಮಶಾಲಿಯೇ, ಚೈತನ್ಯ ಸ್ವರೂಪನೇ, ನನ್ನ ಚೈತನ್ಯ ಸ್ವರೂಪನೇ. ನೃತ್ಯದ ಹಾಡು ಹಾಡು ಹಾಡಿ ಹಾಡು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಅರಸಿ ಹಾಡು ಹಾಡಿ ಹಾಡು
ಬಲ 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 ಜಗ ಜಗತ ಅಸ್ತಲ ವೇದಿಗ ರಗ ರಗ ಧರ್ಮದ ನಿಬಲಂ ಧರ್ಮದ ನಿಬಲ ಬಲ ಬಲ ಧರ್ಮದ ಈದಾರಾದ ರೀದ ಕಾಲವ ರೀದ ಬಲಾದ ನಿಬಲ ಧರ್ಮದ ಜಗ ಜಗದ ಯೇಸು ರಾಜ ರೀದ ರಾಜ ರಾಜ ಯಾಸ್ತರೋ ಈ ಬಾಬಾ ವರ್ಷಗಳ ದಿನದ ರಗಸ್ತ್ರ ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಜಯ ನಮ್ಮದು. ಹಲ್ಲೆಲೂಯಾ. ಯಾಕಂದ್ರೆ ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಮರಣವನ್ನು ಪಾತಾಳವನ್ನು ಜಯಿಸಿ ಮೂರನೇ ಎದ್ದಿದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟೆ, ಒಂದು ಕಾಲದಲ್ಲಿ ಸತ್ಯನ ಹೌದು, ಈಗ ಯುಗಾಂತರ್ಗ ಜೀವಿಸ್ತಾ ಇದ್ದೇನೆ, ಮರಣದ ಮತ್ತೆ ಪಾತಾಳದ ಬೀಗದ ನನ್ನ ಕೈ ಅವೇ ಅಂತ ಸ್ವಾಮಿ ಹೇಳಿದ್ದಾನೆ. ಹಲ್ಲೆಲೂಯಾ. ಜಯ ಹೊಂದಿದ ನಮ್ಮ ಕರ್ತನಾಗಿದ್ದಾನೆ, ಜಯ ಹೊಂದಿದ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸದಾ ಕಾಲ ಜಯವನ್ನು ಕೊಟ್ಟು ನಮ್ಮ ನಡೆಸುವ ನಮ್ಮ ದೇವರಾಗಿದ್ದಾನೆ. ಆತನ ಮಹಿಮೆಪಡಿಸುವ ಹಾಡಿನೊಂದಿಗೆ ಥ್ಯಾಂಕ್ ಯು ಜೀಸಸ್. ಜಯ ನಮಗೆ ಯೇಸು ಯೇಸು ರಕ್ತದಲ್ಲಿ
ಜಯ 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 ಯೇಸು ರಕ್ತದಲ್ಲಿ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಆಮೆನ್. ನಂಬಿಕೆಯಿಂದ ಅರಿಕೆ ಮಾಡಿ ಪ್ರಿಯರೇ. ಯೇಸು ರಕ್ತದಲ್ಲಿ
ಬೋಲೋ ಜೈ 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 ಯೇಸುವಿನ ನಾಮದಲ್ಲಿ 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 ಸ್ವಾಮಿ ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ. ಮಾಡಿದಂತ ಒಂದೊಂದು ಉಪಕಾರಗಳಿಗೆ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ನಿಮ್ಮನ್ನು ಸ್ತುತಿಸುವಂತ ವೇಳೆಯಲ್ಲಿ ಕರ್ತನೆ ಕಟ್ಟಲ್ಪಟ್ಟಂತ ಬಂಧನಗಳು ಬಿಚ್ಚುವಂತದಾಗಿರ್ತದೆ ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ ರಾಮನಾದರಗ ಜೂಡಾರಾದಾರಿ ಬಲೈನಿಗೆ ಬಲವಂತ ಕೊಡುವಂತದ್ದು ನಿನ್ನ ನಾಮವಾಗಿದೆ ಸ್ವಾಮಿ. ಹಾಲೆಲೂಯಾ ಇದನದ ರಾಜನದ ಗಣಗದೆ ಹಾಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು ಪ್ರಿಯರೇ, ದೀನನನ್ನು ಧೂಳೆಂದು ಎಬ್ಬಿಸಿ ಪ್ರಭುಗಳೆಂದು ಕುಳ್ಳಿರಿಸುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬಡವನನ್ನು ತಿಪ್ಪೆಂದು ಎಬ್ಬಿಸಿ ಹಲ್ಲೆಲೂಯಾ ಉನ್ನತದಲ್ಲಿ ಏರಿಸುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರೆದ ಆತನು ನಂಬಿಗಸ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಾಡಿನ ಕರ್ತನಿಗೆ ಮಹಿಮೆ ಸಲ್ಲಿಸುವ. ಹೃದಯಪೂರ್ವಕವಾಗಿ ಆತನನ್ನು ನೋಡಿದವರಾಗಿ ನಾವು ಆರಾಧಿಸುವ ಪ್ರಿಯರೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ.
ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು, ಕೊಡುವೆನು, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು, ಕೊಡುವೆನು, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಮೊದಲೇ ಆರಿಸಿ, ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೆ ಕಣ್ಣಿಟ್ಟು ಕಾದಿರುವೆ. ಏನನ್ನು ಕೊಟ್ಟರೆ ನಿನ್ನಯ ಪ್ರೀತಿಗೆ ಈಡೇ ಆಗದೆಯಾ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ. ಏನೇ ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇ ಆಗದೆಯಾ. ಕೊಡುವೆನು, ಕೊಡುವೆನು, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಳ್ಳುವ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಅವಕಾಶಗಳನ್ನು ಕರ್ತನು ನಮಗೆ ಕೊಟ್ಟಿರುತ್ತಾನೆ. ದೇವರೇ, ಸೇವೆಯಿಂದ ಒಳ್ಳೆಯ ಸ್ವಾಮಿ, ಲೋಕದ ಇಂದ ಒಳ್ಳೆಯ ಸ್ವಾಮಿ, ಇದು ಯಾವುದರಿಂದ ನನಗೆ ತೃಪ್ತಿ ಆಗಲಿಲ್ಲ. ಈ ಸಮಯದಲ್ಲಿ ನನ್ನನ್ನು ನಿನಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ. ನಿನ್ನ ಸೇವೆಗೋಸ್ಕರವಾಗಿ ನನ್ನನ್ನು ಉಪಯೋಗಿಸಿಕೊ ಸ್ವಾಮಿ. ನನ್ನನ್ನೇ ಕೊಡುವೆನು, 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವೂ ಮಾಡುವೆ. ನಿನ್ನ ಹೃದಯದ ಆಸೆ ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವೂ ಮಾಡುವೆ. ನಿನ್ನ ಹೃದಯದ ಆಸೆ ನನ್ನ ಬಯಕೆಯು. ಹಿಂಸೆ, ನೋವು, ಸಂಕಟ, ನಿಂದೆ ಏನೇ ಬಂದರು, ಜೀವವ ನೀಡಿದ ನಿನ್ನಯ ನಾಮ ಎಲ್ಲೆಡೆ ಸಾರುವೆನು. ಹಿಂಸೆ, ನೋವು, ಸಂಕಟ, ನಿಂದೆ ಏನೇ ಬಂದರು, ಜೀವವ ನೀಡಿದ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಕೊಡುವೆನು, ಕೊಡುವೆನು, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು, ಕೊಡುವೆನು, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು.
ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊರುವೆನು ಕೊರುವೆನು ಸೇವೆಗಾಗಿ ನನ್ನನ್ನು ಕೊರುವೆನು. 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 ಆರಾಧನಿಸುವೆ, ನಾವು ಆರಾಧಿಸುವ ನಮ್ಮ ಕರ್ತನನ್ನು. ಓ ನಮ್ಮ ದೇವಾದಿವನನ್ನು ಆರಾಧಿಸುವ ನಮ್ಮ ಕರ್ತನನ್ನು. ಪರಿಶುದ್ಧನೇ, ನಿಮ್ಮನ್ನು ಆರಾಧಿಸುತ್ತೇನೆ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ಓ ದೇವಾದಿವನೇ, ಸೇನಾಧೀಶ್ವರನಾದ ಯೆಹೋವನೇ, ನಿಮ್ಮನ್ನು ಆರಾಧಿಸುತ್ತೇನೆ. ತಂದೆ, ನಿಮ್ಮನ್ನು ಆರಾಧಿಸುತ್ತೇನೆ. ಸರ್ವಶಕ್ತನಾದ ದೇವರಿಗೆ ದೇವಾದಿದೇವನೇ, ಆರಾಧನೆ ನಿಮ್ಮನ್ನು ಆರಾಧಿಸುವೆ. ಆರಾಧಿಸುತ್ತೇನೆ. ರಾಜನೇ, ತಳ್ಳಲ್ಪಟ್ಟಂತೆ ನಮ್ಮನ್ನು ಆರಿಸಿಕೊಂಡಿರುವಂತ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ರಾಜನೇ, ಆರಾಧನೆ. ಅಪ್ಪ, ಹುಟ್ಟಿದ ದಿನದ ಕರ್ತನೆ ನಮಗೆ ಆಲೋಚನೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡಿಕೊಂಡು ಕಣ್ಣಿಟ್ಟು ಕಾದಿರುವಂತ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ನಿನಗೋಸ್ಕರವಾಗಿ ನಿನಗೆ ಕರ್ತನೆ ಹಾಲಲ್ಲಿಯೇ ಕರೆದಿರುವಂತ ದೇವರಿನಾಗಿದೆ. ರಾಜನೇ, ನಿಮ್ಮನ್ನು ಆರಾಧಿಸುತ್ತೇವೆ. ರಾಜನೇ, ಆರಾಧನೆ. ಪರಿಶುದ್ಧನೇ, 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 ಪರಿಶುದ್ಧನೇ. ಸೇನಾಧೀಶನಾದ ಯೆಹೋವನೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಯೋಗ್ಯನಾದವನೇ, ನಿಮ್ಮನ್ನು ಆರಾಧಿಸುತ್ತೇನೆ. ಆರಾಧನೆ ಆರಾಧನೆ. ನಿತ್ಯನಾದ ತಂದೆಯೇ, ಪರಾಕ್ರಮಶಾಲಿಯಾದಂಥ ದೇವರೇ, ಸೆರೂಫಿಗಳ ಮಧ್ಯದಲ್ಲಿ ಕೆರೂಬಿಗಳ ಮಧ್ಯದಲ್ಲಿ ಕರ್ತನ ಆಸರಾರೂಢನಾಗಿರುವಂಥ ದೇವರೇ, ಪರಿಶುದ್ಧತೆಯಲ್ಲಿರುವಂಥ ದೇವರೇ, ಪರಿಶುದ್ಧತೆ ಎಂಬ ಭೂಷಣವನ್ನು ಕರ್ತನ ಧರಿಸಿರುವಂಥ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಆರಾಧನೆ ಆರಾಧನೆ. ಯೇಸಪ್ಪ, ನಿಮ್ಮನ್ನು ಆರಾಧಿಸುತ್ತೇವೆ. ಒಳ್ಳೆಯವನೇ, ದೊಡ್ಡವನೇ, ಮಾತುಕಾರ್ಯಗಳನ್ನು ಮಾಡುತ್ತಿರುವವನೇ, ಮಹಿಮೆ ಉಳ್ಳ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ದೇವಾದಿ ದೇವನೇ, ನಿತ್ಯನಾದ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಆರಾಧನೆ ಯೋಗ್ಯನಾದವೇ, ಆರಾಧನೆ ಯೋಗ್ಯನಾದ ತಂದೆ, ನಿಮ್ಮನ್ನು ಆರಾಧಿಸುತ್ತೇನೆ. ಹರಿ ಬಾಬಾನ ದರಗನ ದರಿ ಬಾಬಾ 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 ಶವನಗದೆ ನವದರಗ ಚಡಗದರೆ ಇವಾನಾದ ರಾಸ್ತಿ ಅಂತರೋರಿ ಬಲವರ ಬಲ ಚುಡಾದಿನಾದನೆ. ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಆರಾಧನೆ. ಸಾಕು ನನಗೆ
ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರ ಆತ್ಮನೇ, ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರ ಆತ್ಮನೇ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ, ಆತ್ಮನೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ, ತಂದೆಯೇ ತಂದೆಯೇ, ನೀ ಮಾತ್ರ ಸಾಕು ನನಗೆ. ನಮ್ಮನ್ನು ಪ್ರೀತಿಸುವಂತ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ ರಾಜನೇ. ಮನಗಾಯಗಳನ್ನು ಕಟ್ಟುವಂತ ಯೇಸುವೆ, ನಿಮ್ಮನ್ನು ಮಾತ್ರ ನಾವು ಆರಾಧಿಸುತ್ತೇವೆ ರಾಜನೇ. ನನ್ನನ್ನು ಪ್ರೀತಿಸುವ ಪರಲೋಕ ತಂದೆಯೇ, ಮನಗಾಯ ಕಟ್ಟುವ ನನ್ನ ಪ್ರಿಯ ಯೇಸುವೇ, ನನ್ನನ್ನು ಪ್ರೀತಿಸುವ ಪರಲೋಕ ತಂದೆಯೇ, ಮನಗಾಯ ಕಟ್ಟುವ ನನ್ನ ಪ್ರಿಯ ಯೇಸುವೇ, ನನ್ನಾತ್ಮವು ಜೀವಿಸುವ ಪರಿಶುದ್ಧಾತ್ಮನೇ, ನನ್ನಾತ್ಮವು ಜೀವಿಸುವ ಪರಿಶುದ್ಧಾತ್ಮನೇ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ, ತಂದೆಯೇ ತಂದೆಯೇ, ನೀ ಮಾತ್ರ ಸಾಕು ನನಗೆ, ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. ಕರ್ತನ ಒಳ್ಳೆಯ ವರಗಳಿಡುವನಾಗಿದ್ದಾನೆ, ಸಕಲ ಆಶೀರ್ವಾದ ಸಕಲ ವರಗಳಿಗೆ ಆತನ ಮೂಲನಾಗಿದ್ದಾನೆ. ಎಲ್ಲ ಬೆಳಕಿಗೆ ಮೂಲ ಕಾರಣ ದೇವರಿಂದಲೇ ಎಲ್ಲ ವರಗಳು ಬರುತ್ತದೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು, ಅದು ಸರ್ವಶಕ್ತನ ದೇವರಾಗಿದ್ದಾನೆ. ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರ
ನೀ ಮಾತ್ರ ಸಾಕು ನನಗೆ ಆತ್ಮನೇ ಆತ್ಮನೇ ನೀ ಮಾತ್ರ ಸಾಕು ನನಗೆ ದೈವಿಕವಾದ ಕಾರ್ಯಗಳಿಗಾಗಿ ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಯೇಸುವೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ 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 ಪರಿಶುದ್ಧನೇ 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 ಪರಿಶುದ್ಧ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಆರಾಧನೆ ಯೇಸುವೇ, ನಿಮ್ಮನ್ನು ಆರಾಧಿಸುತ್ತೇನೆ. ದೇವಾದಿ ದೇವನೇ, ಕರುಣೆಯುಳ್ಳ ದೇವನೇ, ಮನಬರುವವನೇ, ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಸಪ್ಪ, ನಿಮ್ಮನ್ನು ಆರಾಧಿಸುತ್ತೇವೆ. ಒಳ್ಳೆಯ ತಂದೆ, ನಿಮ್ಮನ್ನು ಆರಾಧಿಸುತ್ತೇನೆ. ಒಳ್ಳೆಯ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ತ್ರೈಯೇಕ ದೇವರೇ, ನಿಮ್ಮನ್ನು ಆರಾಧಿಸುತ್ತೇನೆ. ಆರಾಧನೆ 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 ತ್ರೈಯೇಕ ದೇವನಿಗೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೀತಿಯುಳ್ಳ ಪರಲೋಕ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ತುತಿ ಆರಾಧನೆ ಮೂಲಕ ದೇವರು ನೀನು ಮಹಿಮೆ ಹೊಂದಿಕೊಂಡದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅಪ್ಪ, ಯಾರು ಸ್ತುತಿ ಯಜ್ಞವನ್ನು ಸಲ್ಲಿಸ್ತಾರೋ ಅವರೇ ನನ್ನ ಗೌರವಿಸ್ತಾರೆ ಅಂತ ಹೇಳಿದ ಸ್ವಾಮಿ ಕರ್ತನೇ, ಸನ್ಮಾನಿಸಿ ಹೇಳಿದ. ಹೌದು ಸ್ವಾಮಿ, ಸ್ತುತಿ ಆರಾಧನೆ ಮೂಲಕ ನಿನ್ನ ಜನರ ನಾವು ಸ್ವಾಮಿ ನಿನ್ನ ಸನ್ಮಾನಿಸುವಂಥ ಕೊಟ್ಟು ಕೃಪೆಗಾಗಿದೆ ಬರೋ ಸ್ತೋತ್ರವನ್ನು ಸಲ್ಲಿಸುವೆ. ಆರಾಧನೆ ಭಾಗದ ಮೂಲಕ ದೇವರೇ ನೀನೊಬ್ಬನ ಮಹಿಮೆ ಹೊಂದಿಕೊಳ್ಳಬೇಕು ನಾನು ಪ್ರಾರ್ಥನೆ ಮಾಡ್ತೀರಪ್ಪ. ನಿನ್ನ ನಾಮ ಕರ್ತನೆ ಮೇಲೆ ಕೆತ್ತಲ್ಪಡಲಿ ಸ್ವಾಮಿ ಕರ್ತನೆ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ನನ್ನ ಯೇಸುವಿನ ನಾಮವಾಗಿದೆಲ್ಲ ಸ್ವಾಮಿ. ನಿನ್ನ ನಾಮಕ್ಕೆ ಮಾತ್ರ ಮನ ಮಹಿಮೆ ಗೌರವ ಉಂಟಾಗಲಿ ಸ್ವಾಮಿ ಕರ್ತನೆ. ಆರಾಧನೆ ಭಾಗ ನಿನ್ನ ಪರಿಶುದ್ಧಾಸ್ತಕ್ಕೆ ಒಪ್ಪಿಸ್ಕೊಡ್ತಾರೆ ಸ್ವಾಮಿ. ಕೂಡಿ ಮನಸ್ಸು ಎಲ್ಲ ಜನರನ್ನು ಆಶೀರ್ವಾದ ಮಾಡಿದರೆ ಆರಾಧನೆ ಆಶೀರ್ವಾದ ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ದೇವಾನಿಂದ ಸಹಾಯ ಮಾಡಿದವರೆ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಮುಂದೆ ಭಾಗವನ್ನು ನಿನ್ನಾಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಕಾಣಿಕೆ ಭಾಗದ ಮೂಲಕ, ವಾಕ್ಯದ ಭಾಗದ ಮೂಲಕ ಕರ್ತನೆ, ಕರ್ತನ ಭೋಜನದ ಭಾಗದ ಮೂಲಕ ದೇವರೇ ನೀನೊಬ್ಬನ ಮಹಿಮೆ ಎಂದುಕೊಳ್ಳಬೇಕು ನಾನು ಪ್ರಾರ್ಥಿಸ್ತೇವೆ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ಅನೇಕರನ್ನು ಮುಟ್ಟಿ ಗುಣಪಡಿಸಿ ಸ್ವಸ್ಥತೆ ಕೊಟ್ಟದಕ್ಕಾಗಿ ನೀವು ಸ್ತೋತ್ರವನ್ನು ಸಲ್ಲಿಸುವೆ. ಎಲ್ಲ ಘನತೆ ಮಾನ ಮಹಿಮೆಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೆನ್. ನಿತ್ಯವೂ ನೀಡಿದೆ
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹೋದ ವಾರದಲ್ಲಿ ಮಗಳು ಅಲ್ಲಿ ಬಾಂಬೆಯಲ್ಲಿ ಕೆಲಸ ಇದ್ದಾರೆ, ಇಂಜಿನಿಯರ್. ಅವರಿಗೆ ಕೆಲಸದಲ್ಲೇ ಇರುವಾಗಲೇ ತುಂಬ ಎದೆ ನೋವಾಯಿತು. ತುಂಬ ಅಂದರೆ ತುಂಬ ಎದೆ ನೋವು. ಹುಷಾರಿದ್ದವಳಿಗೆ ತನ್ನಷ್ಟಿಗೆ ಎದೆ ನೋವಾಯಿತು. ಅವಳು ಮತ್ತು ಅವರಿಗೆ ಬಾಸಿಗೆಲ್ಲ ಹೇಳಿದರು. ಅವ್ರು ಹೇಳಿದರು ಆಸ್ಪತ್ರೆಗೆ ಹೋಗುವ ಅಂತ ರೆಡಿ ಮಾಡಿದರು. ಆವಾಗ ಇವಳಿಗೆ ಹೇಳಿಕ್ಕಾಗಲಿ ತುಂಬ ಎದೆ ನೋವಾಯಿತು. ಆಗ ನನ್ನ ನೆನಪಾಯ್ತು, ಅವಳು ನನಗೆ ಕಾಲ್ ಮಾಡಿದ್ರು. ನಾನು ಆ ತಕ್ಷಣವೇ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವರೇ ನಿನ್ನ ದೂತನೋ ಎಂಬಂತೆ ಕಳಿಸಿ ನೀನು ಅಲ್ಲಿ ಗುಣ ಸ್ವಸ್ಥ ಕೊಡಪ್ಪ, ನೀನು ಇಸ್ರಲ್ಲೇ ಮಾಡಿದ ಅದ್ಭುತ ನಮ್ಮ ಮಧ್ಯದಲ್ಲಿ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡುವಾಗ ಒಂದು ಅರ್ಧ ಗಂಟೆ ಬಿಟ್ಟು ಅವ್ಳು ನನಗೆ ಕಾಲ್ ಮಾಡಿದ್ರು, ಅಮ್ಮ ಈಗ ನಾನು ಸೌಖ್ಯ ಆದೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ನೋವಿನಿಂದ ಅವಳಿಗೆ ಮತ್ತೆ 2 ದಿವಸ ನಂತರ ಮತ್ತೆ 2 ದಿವಸ ಅವಳಿಗೆ ಜ್ವರ ಬಂತು. ಅಂದರೆ ತುಂಬ ನೋವಾಗಿದೆ ಅವಳಿಗೆ. ಆ ಜ್ವರ ಸಹ ದೇವರು ನಾರ್ಮಲ್ ಆಗಿ ಮಾಡಿದರು. ದೇವರಿಗೆ ಕೋಟಿ ಸ್ತೋತ್ರ. ಯಾಕಂದರೆ ನಮ್ಮ ದೇವರು ಅದ್ಭುತ ರಾಜನು, ಬಿಡುಗಡೆ ಕೊಡುವ ದೇವರು, ಪ್ರಾರ್ಥನೆ ಮಾಡುವ ನ್ಯಾಯ ಸ್ಥಾಪನ ದೇವರು. ನಮಗೆ ಲೋಕದ ನ್ಯಾಯ ಸಿಕ್ಕುವುದಿಲ್ಲ, ಜನರೆಲ್ಲ ಮುಖ ನೋಡ್ತಾರೆ, ಆದರೆ ದೇವರು ಹೃದಯ ನೋಡಿ ತಕ್ಕ ಸಮಯದಲ್ಲಿ ದೇವರು ಅದೆಲ್ಲವನ್ನು ನೆರವೇರಿಸ್ತಾನೆ. ಹೌದು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಕೋಟಿ ಸ್ತೋತ್ರವಾಗಲಿ. ಯಾಕಂದರೆ 1-2 ವಾರ ಹಿಂದೆ ಆ ಬಾಂಬೆಯಲ್ಲಿ ಎಲ್ಲ ದೊಡ್ಡ ಮಳೆ ಇದು, ನೀರೆಲ್ಲ ಬಂದು ಪ್ರವಾಹ ಬಂತು. ಇವರಿಗೆ ಕೆಲಸ ಹೋಗ್ಲಿಕ್ಕೆ ಆಗಲಿಲ್ಲ. ಇವರು ಬಾಸಲ್ಲಿ ಹೇಳಿದ್ರಂತೆ, ಇವತ್ತು ರಾತ್ರಿ 2 ಗಂಟೆ ರಾತ್ರಿ 4 ಕಡೆಯಿಂದ ಬಾಗಿಲು ತೆಗಿತಾರೆ ನೀರಿನದು, ನೀವು ಯಾರು ಕೆಲಸಕ್ಕೆ ಬರೋದು ಬೇಡ, 2 ದಿವಸ ರಜೆ ಮಾಡಿ ಮನೆಯಲ್ಲೇ ಇರಿ, ಮತ್ತು ಹೊರಗೆ ಸಹ ಹೋಗೋದು ಬೇಡ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ನನಗೆ ಕಾಲ್ ಮಾಡಿದರು, ಇಲ್ಲಿ ಚರ್ಚಿಗೆ ಕಾಲ್ ಮಾಡಿದರು. ಇವರೆಲ್ಲ ಪಾಸ್ಟರ್ ಸೇವಕರು ನಮಗಾಗಿ ಅವರು ತುಂಬ ಪ್ರಾರ್ಥನೆ ಮಾಡಿದರು. ನಾನು ಸಹ ಮೊಣಕಾಲಿ ಪ್ರಾರ್ಥನೆ ಮಾಡಿದೆ. ಮತ್ತು ಆ ರಾತ್ರಿ ಬೆಳಿಗ್ಗೆ ಜಾವದಲ್ಲಿ ದೇವರು ಆ ನೀರನ್ನು ಮತ್ತೊಂದು ಕಡೆ ಚಲಿಸುವಂತೆ ಮಾಡಿದರು. ಅಂದರೆ ಬೆಳಿಗ್ಗೆ ಜಾವದಲ್ಲಿ ಅವರ ಬಾಸ್ ಈ ಮಕ್ಕಳಿಗೆ ಕಾಲ್ ಮಾಡಿದ್ರಂತೆ, ನೋಡಿ ಇವತ್ತು ನೀರು ನಮ್ಮ ಕಡೆ ಇಲ್ಲ, ಅದು ಬೇರೆ ಕಡೆ ಹೋಯಿತು, ಮಳೆ ಸಹ ಕಡಿಮೆ ಉಂಟು, ನೀವು ಇವತ್ತು ಕೆಲಸಕ್ಕೆ ಬನ್ನಿ ಅಂತ ಮೆಸೇಜ್ ಮಾಡಿದ್ರಂತೆ ಆ ಬೆಳಿಗ್ಗೆನೆ. ಆವಾಗ ನಾನು ದೇವರಿಗೆ ಕೋಟಿ ಸ್ತೋತ್ರ ಹೇಳಿದರೆ, ಯಾಕಂದರೆ ದೇವರು ಆ ಕಡೆಯಿಂದ ನೀರನ್ನು ತಪ್ಪಿಸಿದ್ರು. ನಾನು ಊರಿಗೆ ಬಾ ಅಂತ ಹೇಳಿದೆ ಇವಳನ್ನು, ಆದರೆ ಇವರು ಇರುವ ಸ್ಥಳ ಏರಿಕೆ ಉಂಟು, ಅದು ನೀರು ಹೋಗುವ ಸ್ಥಳ ಅಲ್ಲ. ಅಂದರೆ ಇವರು ಬಾಸ್ ಮತ್ತು ಕೆಲವು ಮಕ್ಕಳೆಲ್ಲ ಬರೋದು ಕೆಳಗೆ ಸ್ಥಳದಲ್ಲಿದ್ದಾರೆ, ಅವರ ವಿಷಯವಾಗಿ ಇವರಿಗೆ ತುಂಬ ಟೆನ್ಷನ್ ಆಯಿತು. ಅಂದರೆ ನಾನು ಹೇಳಿದೆ, ನೀನು ಏನು ಟೆನ್ಷನ್ ಮಾಡಬೇಡ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ದೂತನೋ ಎಂದು ಕಳಿಸಿ ಅಲ್ಲಿ ಕಾರ್ಯ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಅಂತ ಹೇಳಿದೆ. ಆವತ್ತು ಯಾವ ತೊಂದರೆ ಇಲ್ಲದೆ ಅಪ್ಪ ಆ ನೀರು ಬೇರೆ ಕಡೆ ಹೋಗಿ ಅವರು ಯಾವ ತೊಂದರೆ ಗಲಿಬಿಲಿ ಆಗಲಿಲ್ಲ. ಅವರು ಮತ್ತೆ ದಿವಸ ಕೆಲಸ ಹೋಗಿದ್ದರು, ಅಲ್ಲಿ ಎಲ್ಲರೂ ಸ್ವಸ್ಥಗೆ ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ. ಮತ್ತು ಮೊನ್ನೆ 40 ದಿವಸದ ಮತ್ತೊಂದು ನಾನು ಸಾಕ್ಷಿ ಬಿಟ್ಟು ಹೋಗಿದ್ದೇನೆ, ಮೊನ್ನೆ ಆ ಸಾಕ್ಷಿ ಹೇಳ್ತೇನೆ. ಯಾಕಂದರೆ ದೇವರು 40 ದಿವಸದಲ್ಲಿ ಅನೇಕ ಮಹತ್ ಕಾರ್ಯ ಮಾಡಿದ್ದಾರೆ. ಯಾಕಂದರೆ 4 ಗಂಟೆಗೆ ನಾನು ಪ್ರಾರ್ಥನೆ ಇರುವಾಗ ದೇವರು ಎಲ್ಲ ವಿಷಯ ನನಗೆ ಹೇಳಿದ್ದಾನೆ. ಇವತ್ತು ಸ್ವಸ್ಥದ ಇದು ಅಭಿಷೇಕ ನಾನು ಕಳಿಸ್ತೇನೆ, ಸೂಪರ್ ನ್ಯಾಚುರಲ್ ಕಳಿಸ್ತೇನೆ, ಮತ್ತು ಮೋಶೆ ವಾಗ್ದಾನ ನಾನು ಮಾಡ್ತೇನೆ. ನೀನು ಅದೆಲ್ಲ ನನಗೆ ಇಲ್ಲಿ ಬಂದಾಗ ಅದು ತೋರಿಸಿಕೊಟ್ಟಿದ್ರು ದೇವರು. ಯಾಕಂದರೆ ನಾವು ಅದು ನಂಬಿಕೆಯಿಂದ ಹೊಂದಿಕೊಳ್ಬೇಕು, ನಮ್ಮಲ್ಲಿ ಆ ನಂಬಿಕೆ ಇಡಬೇಕು. ಅದು ಎಲ್ಲ ದೇವರು ಸುರಿಸಿದ್ದಾನೆ, ಆ ಅದ್ಭುತ ಮಾಡಿದ್ದಾನೆ ದೇವರು. ಮತ್ತು ಬೇರೆ ಬೇರೆ ಸೇವಕರು ಬರುವಾಗ ಎಲ್ಲರ ತಲೆ ಮೇಲೆ ಕಟ್ಟಿದ್ದು ದೇವರು ಪ್ರವಾದನೆ ಹೇಳಿದರು. ಆವತ್ತು ನನಗೆ ಸುಮಾರು ಏನು ಹೇಳಲಿಲ್ಲ, ನನಗೆ ತುಂಬ ಬೇಸರ ಆಯಿತು. ಯಾಕೆ ಹೀಗಾಯಿತು ಅಂತ ನಾನು ಬೇಸರದಿಂದ ಮನೆ ಹೋದೆ. ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ದೇವರ ಹತ್ರ ಹೇಳಿದೆ, ದೇವರೇ ಯಾಕೆ ಎಲ್ಲರಿಗೆ ನೀನು ಎಲ್ಲ ಪ್ರವಾದನೆ ಹೇಳಿದೆಯಲ್ಲ, ನನ್ನ ವಿಷಯ ಯಾಕೆ ನೀನು ಮಾತಾಡಲಿಲ್ಲ ಅಂತ ಹೇಳುವಾಗ ದೇವರು ನೋಡಿ ಹಿಂದೆಯಿಂದ ನಂಗೆ ಮಾತಾಡ್ತಾರೆ ನನ್ನೊಳಗಿಂದ, ನೋಡು ನೀನು ಎಲ್ಲರಾಗಿ ನನಗಲ್ಲ, ನೀನು ನನಗೆ ಅಮೂಲ್ಯವಾಗಿದ್ದಿ, ದೇವರಿಗೆ ಕೋಟಿ ಸ್ತೋತ್ರವಾಗಲಿ. ನೋಡು ನಿನ್ನ ಸಂಗಡ ನಾನಿದ್ದೇನಲ್ಲ, ನೀನು ಸಂತೋಷವಾಗಿರು ಅಂತ ಹೇಳಿದ್ರು. ಆವಾಗ ನನಗೆ ಎಷ್ಟು ಸಂತೋಷ, ನಾನು ಸಂತೋಷವಾಗಿದ್ದೆ ತುಂಬ. ಎಲ್ಲರೂ ಮಾತಾಡಿದ್ರೆ ನಾನು ದೇವರೇ ನನಗೆ ಮಾತಾಡಿದ್ರು ಅಂತ ನಂಗೆ ತುಂಬ ಆಯಿತು. ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ.